ಇವರೇ ಪರ್ಚೇಸ್ ಮಾಡಿ ತಂದ್ಕೊಟ್ರು. ಅದರಿಂದ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಎಲ್ಲಿ ತಗೋ ಬಂದಿದ್ದೀನಲ್ಲ ಡ್ರೆಸ್ಸು ಇದನ್ನ ಹಾಕ್ತಿರೋದು ಮನ್ನಾಡ್ಸಲ್ಲಕ್ಕೆ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ಬರ್ಡೇ ಎಲ್ಲ ಈ ಸಲ ನಾನು ಅಷ್ಟು ಮಾಡ್ಕೊಡೋದು ಇಲ್ಲ, ಮತ್ತು ಸಿಕ್ಕಾಪಟ್ಟೆ ನಿನ್ನೆ ಮೊನ್ನೆಯಿಂದ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಬೇಡ ಈ ಸಲ ಮಾಡ್ಕೊಳ್ಳೋದು ಏನು ಹೋಗಿ ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದು. ಸೊ ಇವರು ಬೇಡ, ಪ್ರತಿ ವರ್ಷನೂ ಮಾಡ್ಕೊತಿರೋದು ಈ ವರ್ಷನೂ ಮಾಡ್ಕೊ, ಇದು ನಿನ್ನ ಸೆಕೆಂಡ್ನೇ ಬರ್ತಡೇ ಇರಬೇಕು ಅಂತಂದರೆ. ಫಸ್ಟ್ನೇ ವರ್ಷ ಮದುವೆ ಆದಮೇಲೆ ಫಸ್ಟ್ 1 ಮಂತ್ಗೆ ಆದ ತಕ್ಷಣ ಆಗಿತ್ತಲ್ವ, ಇದು ಸೆಕೆಂಡ್ನೇ ಇದು. ಅದರಿಂದ ಇವರು ಮಾಡ್ಕೋ, ಗ್ಯಾಪ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವರನ್ನೇ ನನಗೆ ಸರ್ಪ್ರೈಸ್ ಆಗಿ ಡ್ರೆಸ್ಸು ಕೂಡ ತಂದುಕೊಟ್ರು. ತುಂಬ ಚೆನ್ನಾಗೂ ಇದೆ. ಸರ್ಪ್ರೈಸ್ ಕಾದಿದೆ ಮನೇಲಿ, ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಇಲ್ಲ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ರಾತ್ರಿ ನೋಡಿದ್ರೆ 12 ಗಂಟೆಗೇನೆ ಕೇಕ್ ಕುಯ್ಸಿದ್ರು. ನನಗೆ ಫುಲ್ ನಿದ್ದೆ ಅಂದರೆ ನಿದ್ದೆ, ಇದ್ರೊಳಗೆ ಆಗ್ತಿರ್ಲಿಲ್ಲ. ನಾನೆಲ್ಲೋ ಬೆಳಿಗ್ಗೆ ಆಗ್ಬಿಟ್ಟಿದೆ ಅಂತ ನೋಡಿದ್ರೆ 12 ಗಂಟೆ ಕರೆಕ್ಟಾಗಿ ಎದುರಿಸ್ಬಿಟ್ಟು ಕೇಕ್ ಕುಯ್ಸಿದ್ರು. ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಎಷ್ಟೊತ್ತಾಗ್ಬೋದು ಹೋಗೋಕ್ಕೆ? ಇನ್ನೂ ಟೈಮ್ ಇದೆ, ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಈ ಬ್ಲಾಗ್ ಮಾಡ್ತಾ ಇರೋದು ನನ್ನ ಬರ್ತಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಜೊತೆಗೆ ಇಬ್ಬರೂ ಕೂಡ ಮಾಡ್ತಾ ಇದ್ದೀವಿ. ಇದೆಲ್ಲ ಫುಲ್ಲು ಅಂದರೆ ಈಗ ಮದುವೆ, ಸಮ್ಮರ್ ಹಾಲಿಡೇಸ್, ಮದುವೆ ಬೇರೆ ತುಂಬ ಫಂಕ್ಷನ್ ಇದೆ ಅಲ್ವಾ. ಸೊ ಅದಕ್ಕೆ ತುಂಬ ಏನಂದ್ರೆ ರೋಡೆಲ್ಲ ರೋಡಾಗಿದೆ. ಅದಕ್ಕೆ ಅವ್ರು ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ನನಗೆ ಫುಲ್ ಕೋಲ್ಡ್ ಆಗಿದೆ, ಆದರೂ ಮಾತಾಡೋಕ್ಕಾಗ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಈ ಕಡೆ ಫುಲ್ಲು ಗ್ರೀನರಿ, ಮತ್ತೆ ತುಂಬ ಅಂದರೆ ತುಂಬ ಬಿಸಿಲು ಕೂಡ ಇದೆ. ನೋಡೋಣ ಇನ್ನೂ ಎಷ್ಟಿದೆ ಅಂತ ಗೊತ್ತಿಲ್ಲ. ಮನೆಗಳಂತೂ ಎಲ್ಲೂ ಕಾಣಿಸ್ತಾ ಇಲ್ಲ. ಫುಲ್ಲು ತೋಟ ಮತ್ತು ಗದ್ದೆ, ಫುಲ್ಲು ಗ್ರೀನರಿ. ಸೊ ಇವತ್ತು ಬಂದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸರ್ಪ್ರೈಸ್ ಆಗಿರ್ತಾ ಅಂತಿದ್ದಾರೆ. ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಈ ವೇರ್ ಮಾಡಿರೋ ಕೂಡ ಡ್ರೆಸ್ಸು ಕೂಡ ಇವರೇ ಪರ್ಚೇಸ್ ಮಾಡಿ ತಂದ್ಕೊಟ್ರು. ಅದರಿಂದ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದ್ರಿಂದ. ಹೇಳಿದೆ ಬೆಳಿಗ್ಗೆನೇ ವಿಶ್ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ. ನೋಡಿದ್ರೆ ನೈಟಲ್ಲಿ ಫುಲ್ಲು ಕೇಕ್ ಎಲ್ಲ ಕಟ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅವರೇ. ಸರಿ ಹೆಜ್ಜೆ ಮನೆಗೆ ಅಲ್ಲ ಅಂತಂದರೆ ಇನ್ನೆಲ್ಲಿಗೆ ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಆಗಿದ್ರು ಆಗ್ಬೋದು, ಇಲ್ಲಾಂದ್ರೆ ಇಲ್ಲ ಆಗಿತ್ತು, ಹೇಳೋಕ್ಕಾಗಲ್ಲ. ಸರ್ಪ್ರೈಸ್ ಆಗುತ್ತೆ ಹೇಳ್ಬಿಟ್ರೆ ಇಲ್ಲ. ಪಾಪ ಅವ್ರು ನೋಡಿದ್ರೆ ಬೆಳಿಗ್ಗೆನೇ ರೆಡಿ ಆಗ್ತು. ನಾನು ಇನ್ನೂ ಅಂದರೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದಿದೆ ನಿನ್ನ ಅಂತ ಹೇಳಿದ್ರು. ಬಟ್ ನನಗೇನೆ ಶೀತ ಫುಲ್ ಕೋಲ್ಡ್ ಆಗಿ ನಾನೇ ಮಧ್ಯಾಹ್ನ ಮಾಡಿದೆ. ಲೆಕ್ಕದಲ್ಲಿ ಈಗ 3ನೇ ಪ್ಲೇಸ್ ಕವರ್ ಮಾಡಬೇಕಿತ್ತು, 2 ಪ್ಲೇಸ್ ಕ್ಯಾನ್ಸಲ್ ಮಾಡಿದ್ಯಾ? ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಬರ್ಡೇ ದಿನನೇ ಹುಷಾರು ತಗೊಂಡಿದ್ದೆ. ಏನು ಮಾಡೋದು, ಈ ಸೆಕೆಯಲ್ಲೂ ಅಂದರೆ ಸಿಕ್ಕಾಪಟ್ಟೆ ಸಮ್ಮರ್ ಇದರಲ್ಲೂ ಕೂಡ ನನಗೆ ಕೋಲ್ಡ್ ಆಗ್ತಿದೆ. ಐಸ್ ಕ್ರೀಮ್ ತಿಂದರೆ ಅಂತ ನಾನು ಒಬ್ಬಳಿಗೇನೆ ಅನ್ಸುತ್ತೆ ಮೇಬಿ. ಅದಕ್ಕೆ ನಾನು ಜಾಸ್ತಿ ಯಾವುದು ಕೋಲ್ಡ್ ತಿನ್ನಲ್ಲ. ಯಾಕೆ ನನಗೆ ಆಗಲ್ಲ, ಶೀತ ಸ್ಟಾರ್ಟ್ ಆಗಿಬಿಟ್ರೆ ನಿಲ್ಲಲ್ಲ. ಅದಕ್ಕೇ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ. ಏನಾದರೂ ತಪ್ಪಿದ್ರೆ ಪ್ಲೀಸ್ ಕ್ಷಮೆ ಇರಲಿ. ಯಾಕೆಂದರೆ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಸೀನ್ಗಳು ಬಂದರೆ ಮಾತಾಡೋಕ್ಕೆ ಆಗಲ್ಲ ನನ್ನ ಕೈಗೆ. ಇನ್ನು ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ, ಹೇಳೋದಲ್ಲ ಮದುವೆ ಇರೋದ್ರಿಂದ ಈ ಕಡೆ ಆ ಕಡೆ ಜನ ತುಂಬ ಇದ್ದಾರೆ, ಕ್ರೌಡು. ಅದಕ್ಕೋಸ್ಕರ ಮತ್ತು ಚಿಕ್ಕದು ಬೇರೆ ರೋಡು, ಅದಕ್ಕೋಸ್ಕರ ಡ್ರೈವಿಂಗಲ್ಲೇ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಇದು ಫೋನ್ ಬಂದು ಇವ್ರ ನಾನು ಮಾಡ್ತಾ ಇರೋದು ಲಾಗ್ನ. ನನ್ನ ಫೋನ್ ಬಂದರು, ಅವರು ಮ್ಯಾಪ್ ಹಾಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ HD ಕೋಟೆ ಅಂತ ಮಾತ್ರ ನನಗೆ ಕಾಣಿಸ್ತು. ಗೆಸ್ ಮೇಲೆ ನಾನು ಹೇಳಿದ್ದು ಅಷ್ಟೇ. ನೋಡೋಣ, ವೇಟ್ ಆ್ಯಂಡ್ ಸೀ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಸರ್ಪ್ರೈಸ್ ಕೊಡ್ತಾರೆ ಗೊತ್ತಿಲ್ಲ. ಬಟ್ ನಾನು ಜಾಸ್ತಿ ಏನು ಸರ್ಪ್ರೈಸ್ನ ಇಷ್ಟಪಡಲ್ಲ. ಹೇಳ್ಬಿಟ್ರೆ ಇದಕ್ಕೆ ಖುಷಿ, ಹೇಳ್ಬಿಟ್ಟು ಬೇಕಾದ್ರೆ ನಾನೆಲ್ಲ ಅಷ್ಟೇ ಕೇಳ್ಬಿಟ್ಟೆ ಬೇಕಾದ್ರೆ ತೆಗಿಸ್ಕೊಬಿಡ್ತೀನಿ. ಬಟ್ ನಾನು ಜಾಸ್ತಿ ಏನು ಇನ್ನೂವರೆಗೂ ಜಾಸ್ತಿ ಏನು ಬೇಡಿಕೆ ಇಟ್ಟಿಲ್ಲ ಅಂತ ಅನ್ಕೋತೀನಿ ಅಲ್ವಾ. ಅಂಥದ್ದೇ ಬೇಕು ಅಂತ ಕೇಳಿದ್ದೀನಿ ಮಾತ್ರ. ಅವರೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟು
ಕರ್ಕೊಳ್ಳೋದು ಸರ್ಪ್ರೈಸ್ ಅಂದ್ರೆ ತುಂಬ ಇಷ್ಟ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೋಡೋಣ. ಸೊ ನಮ್ಮ ಅಪ್ಪ ಅಮ್ಮನೂ ಕರೆದ್ವಿ, ಅವರೊಬ್ರು ಮದುವೆ ಇತ್ತು ಅಲ್ಲಿಗೆ ಹೋದ್ರು. ಮಳವಳ್ಳಿಲಿದೆ ಮದುವೆ, ಅದಕ್ಕೆ ನಾವು ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿ ಯಾಕೆಂದ್ರೆ ಬರ್ಡೇ ಇದೆಲ್ಲ, ಇವರು ಬೇಡ ಇನ್ನೊಂದಿನ ಹೋದ್ರೆ ಆಯ್ತು ಬಿಡು, ಯಾಕೆಂದರೆ ಈ ವೀಕ್ ಮದುವೆಗಳಿದೆ, ಹೊಸ ಮನೆ ಇದೆ, ಹೋಗೋದೇನು ಬೇಡ ಬಿಡು, ಇವತ್ತಿಗೆ ಬರ್ಡೇ ಅಲ್ವಾ, ಸೊ ಬೇಡ, ಇಬ್ಬರೇನೆ ಎಲ್ಲರೂ ಹೋಗೋಣ, ಬೇಕಾದ್ರೆ ಅಪ್ಪ ಅಮ್ಮನೂ ಕರ್ಕೊಂತ ಹೇಳಿದ್ರು. ಅವ್ರು ನೋಡಿದ್ರೆ ಬರೋಕ್ಕೆ ರೆಡಿಯಾಗಿಲ್ಲ, ಬೇಡ ನೀವಿಬ್ಬರೇ ಹೋಗಿದ್ದು ಬನ್ನಿ, ನಾವು ಮದುವೆ ಅಟೆಂಡ್ ಮಾಡಬೇಕು ಪಾಪ, ಅವ್ರು ನಮ್ಮ ಮದುವೆಗೆ ಬಂದಿದ್ದಾರೆ ಅಂದರೆ ನಾವು ಅವ್ರ ಮದುವೆಗೆ ಹೋಗಲೇಬೇಕಲ್ವ ಅಂತ ಹೇಳಿದ್ರು. ಸೊ ಮದುವೆಗೆ ಹೋದ್ರು, ನಾವಿಬ್ಬರು ಎಚ್ ಡಿ ಕೋಟೆಗೆ ಹೋಗ್ತಾ ಇದ್ವಿ. ಎಚ್ ಡಿ ಕೋಟೆ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ನಾನು ಆ ಪ್ಲೇಸ್ ಏನಾದರೂ ನೋಡಿದ್ದೀನ ನೋಡಿಲ್ಲ, ಕೇಳಿದೆ, ಯಾವುದೋ ಒಂದು ಟೈಮಲ್ಲಿ ಕೇಳಿದೆ ಆ ಪ್ಲೇಸ್ನ ಕರ್ಕೊಂಡು ಹೋಗಿ. ನನಗೆ ಯಾವ್ದು ನೋಡ್ತೀನೋ ಅದನ್ನ ಹೇಳಿರ್ತೀನಿ, ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿರ್ತೀನಿ. ಬಟ್ ಅದನ್ನ ಸಡನ್ ಅವ್ರು ಪ್ಲ್ಯಾನ್ ಮಾಡೋದು, ಯಾಕೆಂದರೆ ಅವ್ರಿಗೆ ರಜಾ ಸಿಗಬೇಕಲ್ವ. ಸೊ ಅದಕ್ಕೋಸ್ಕರ ಅವ್ರು ರಜಾ ಸಿಕ್ಕಿ ಫ್ರೀ ಮಾಡಿಕೊಂಡು ಆಮೇಲೆ ನನ್ನ ಕರ್ಕೊಂಡು ಹೋಗೋದು. ನೋಡೋಣ, ನಾನು ಯಾವ್ದು ಹೇಳಿದ್ದೀನಿ ಅಂತಲೂ ನನಗೆ ಮರ್ತೋಗೈತೆ, ನೋಡಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಅಂದ್ಕೊಂಡಿದ್ದು ರಜ್ಜಿ ಮನೆಗೆ ಅಂತ, ಎಚ್ ಡಿ ಕೋಟೆಲ್ಲೇ ರಜ್ಜಿ ಮನೆ ಇದೆ. ಸೊ ಕರ್ಕೊಂಡೋಗಿಲ್ಲ ಅಲ್ಲಿಗೆ, ಈಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಒಂದ್ಸಲ, ನೋಡೋಣ. ಸೊ ಗಾಯ್ಸ್, ನಾನು ಗೆಸ್ ಮಾಡಿರೋ ಪ್ರಕಾರ ಇದು ಬಂದು ಎಚ್ ಡಿ ಕೋಟೆ ಹತ್ರ ಇರೋ ಚಿಕ್ಕದೇವಿ ಬೆಟ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಈ ರೂಟಲ್ಲಿ ಇದೆ ಒಂದೇ ಪ್ಲೇಸ್ ಅಂತ ಇನ್ನು ಆಲ್ಮೋಸ್ಟ್ 90% ನಿಮಗೆ ಗೊತ್ತಾಗಿದೆ. ಸೊ ನೋಡಿ, ಚಿಕ್ಕದೇವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ಇಲ್ಲೆಲ್ಲ ಜಾಸ್ತಿ ಬರಬೇಕಾದ್ರೆ ಬೋರ್ಡ್ ನೋಡಿ ನಾನು ಕಂಡಿಡ್ದಿದ್ದು ಚಿಕ್ಕದೇವಿ ಬೆಟ್ಟಕ್ಕೆ ದಾರಿ ಅಂತ ಹಾಕಿದ್ರು. ಸೊ ಅದರಿಂದ ಬಂದು ನೋಡಿದೆ, ನಾನು ನೋಡ್ಬಿಟ್ಟು ಗೆಸ್ ಮಾಡಿದ್ದು ಅದು, ಅದಕ್ಕೆ ಏನೋ ಕರ್ಕೊಂಡು ಹೋಗ್ತಾ ಇರಬೇಕು ಅಂತ ಅಂದ್ಕೊಂಡೆ ನಾನು, ಯಾಕೆಂದರೆ ಇವತ್ತು ಬರ್ಡೇ ಆಗಿರೋದ್ರಿಂದ ಫಸ್ಟ್ ಟೈಮ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದು. ಸೊ ಅದಕ್ಕೋಸ್ಕರ ಏನೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಏರಿಯಾದಲ್ಲಿ ಮಾಮೂಲಿ ಶಾಪಿಂಗು, ಮಾಲು, ಬರ್ಡೇ ಎಲ್ಲ ಸಿಟಿಲಿ ಆಚರಿಸ್ಬೋದು. ಮದುವೆಗೋಸ್ಕರ ಈ ಟೆಂಪಲ್ಲು ನೀನು ಕೇಳಿದ್ದೆ ಒಂದ್ಸಲ, ನಿಮ್ಮ ಅಮ್ಮನೂ ಹೇಳಿದ್ರು ಒಂದ್ಸಲ ಹೋಗಿ ಅಲ್ಲಿ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಸೊ ಈ ಬಿಸಿಲಲ್ಲಿ ಅವೆಲ್ಲ ಏನು ಸಿಟಿ ಸುತ್ತೋದು ಎವ್ರಿಡೇ ನೋಡೋದೇ ಅಲ್ವಾ ಅದೆಲ್ಲ. ಸೊ ಅದರಿಂದ ನಾನು ಏನು ಮಾಡಿದೆ, ಈ ಲಾಂಗ್ ಟ್ರಿಪ್ ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಖುಷಿ ಆಯಿತಾ? ತುಂಬ ಖುಷಿ ಆಯಿತು, ಯಾಕೆಂದ್ರೆ ನಾನು ಒಂದ್ಸಲ ಹೇಳಿದ್ದೆ ಇವ್ರಿಗೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಆದರೆ ಹೇಳಿಲ್ವ ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿರ್ತೀನಿ, ಬಟ್ ನಾನು ಮರ್ತೋಗಿರ್ತೀನಿ. ಪಾಪ ಇವ್ರಿಗೆ ನೆನ್ಪಿಟ್ಕೊಂಡು ನಾನು ಎಲ್ಲಿಗೆ ಲೇಟ್ ಆದರೂ ಪರವಾಗಿಲ್ಲ, ಒಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆ ಇವಾಗ ಚಿಕ್ಕದೇವಿ ಬೆಟ್ಟಕ್ಕೆ, ಏನೋ ಚಿಕ್ಕದೇವಿ ಬೆಟ್ಟ ಅಲ್ವಾ, ಚಿಕ್ಕದೇವಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಫೈನಲಿ ಚಿಕ್ಕದೇವಿ ಬೆಟ್ಟ ಅದೇನೆ ಹತ್ತತ್ರ ಇದ್ದೀವಿ. ಇನ್ನೂ ಸ್ವಲ್ಪ ಅದು ರೌಂಡ್ ಎಲ್ಲ ಬರ್ಬೇಕಂತೆ. ಮಾದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಎಲ್ಲ ರೌಂಡ್ಸ್ ಇರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ. ನನಗೆ ಅದೆಲ್ಲೂ ವಾಮಿಟೇಷನ್ ಆಗ್ಬಿಡುತ್ತೋ ಅನ್ನೋ ಭಯ ಬೇರೆ ಆಗ್ತಿದೆ. ನೋಡೋಣ, ಗೊತ್ತಿಲ್ಲ. ನಾನು ಟ್ಯಾಬ್ಲೆಟು ಕೂಡ ತೊಗೊಂಡಿಲ್ಲ, ನನ್ನ ಕಾರಲ್ಲಿ ಬಂದರೆ ಆಗೋದಿಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ. ನೋಡೋಣ, ರೂಮ್ಸ್ ಅಂತ ಗೊತ್ತಿಲ್ಲ. ಸೊ ರೂಮ್ಸ್ದಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ನನಗೆ ಸ್ವಲ್ಪ ವಾಮಿಟೇಷನ್ ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ಇವರು ಡ್ರೈವ್ ಮಾಡ್ತಾ ಇರ್ತಾರೆ. ನೋಡಿ, ನೋಡ್ತಿದ್ರೆ ನನಗೆ ನಿಜ ಭಯ ಆಗ್ತೈತೆ. ಹಿಂಗಪ್ಪ ಇದೆ, ಹಿಂಗೆ ಹೋಗೋದು ಅಂತ. ಮೇಲ್ಗಡೆ ಬೇರೆ ಫುಲ್ಲು ಬಿಸಿಲು ಅಂದರೆ ತುಂಬ ಬಿಸಿಲಿದೆ. ಮಧ್ಯಾಹ್ನ ಟೈಮ್ ಹತ್ರ ಬರಬೇಡಿ ಗೈಸ್ ಯಾರು, ಅಷ್ಟು ಸೆಕೆ ಒಳಗಡೆ ಕಾರಲ್ಲಿ ಕೂತಿ ನನಗೆ ಹಿಂಗೆ ಅನ್ನಿಸ್ತಿದೆ ಅಂತ. ಅಂದರೆ ಇನ್ನು ನಡ್ಕೊಂಡು ಹೋಗೋ, ಇಲ್ಲೆಲ್ಲ ನಡ್ಕೊಂಡು ಬೇರೆ ಹೋಗ್ತಾರಂತೆ, ಹಿಂಗೆ ನಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊ ತುಂಬ ಅಂದರೆ ತುಂಬ ಬಿಸಿಲಿದೆ. ಸ್ಟೆಪ್ಸು ಕೂಡ ಇದೆ. ಬೆಳಿಗ್ಗೆ ಹೊತ್ತು ಬಂದರೆ ಚಾಮುಂಡಿ ಸ್ಟೆಪ್ಸ್ ಹೆಂಗೆ ಹತ್ಬೋದು ಅಷ್ಟೇ ಹೊರ್ತು, ಮಧ್ಯಾಹ್ನ ಟೈಮ್ ಬಂದರೆ ಕಾಲು ಸುಟ್ಟೋಗುತ್ತೆ, ಅಷ್ಟು ಬಿಸಿಲಿದೆ. ಬೆಟ್ಟದ ರೌಂಡ್ಸ್ ಬೇರೆ ಇದೆ. ನೋಡೋಣ ಅದೆಷ್ಟು ರೌಂಡ್ಸ್ ಇದೆಯೋ ಏನೋ ಗೊತ್ತಿಲ್ಲ. ಸುಮಾರು ಜನ ನಡ್ಕೊಂಡು ಹೋಗ್ತಿದ್ದಾರೆ ಈ ಬಾಡಿ ಬಿಸಿಲಲ್ಲಿ. ಇವರು ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಇಷ್ಟೊಂದು ಬಿಸಿಲು ನನಗೆಲ್ಲ ಆಗಲ್ಲ ಅಂತ ಹೇಳಿದೆ. ಮತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ನೋಕ್ಕೆ ಇವ್ರು ಬೇಡ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ಟರ್ನಿಂಗ್ ತಗೋತಾ ಇದ್ದಾರೆ ಫುಲ್ಲು. ಈಗ ರೋಡೆಲ್ಲ ನೀಟಾಗಿದೆ. ಇಲ್ಲಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ವಾ? ಈಗ ಹೊಸ್ದಾಗಿ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ, ಇನ್ನೂ ಸ್ವಲ್ಪ ಮಾಡ್ತಿದ್ದಾರೆ, ಇನ್ನೂ ಮಾಡಿಲ್ಲ ಕಂಪ್ಲೀಟಾಗಿ. ನೋಡೋಣ. ಸೊ ಅಂತೂ ಇಂತೂ ಬೆಟ್ಟಕ್ಕೆ ಎಂಟ್ರಿ ಆದ್ವಿ. ಸ್ಟೆಪ್ಸ್ ಇದೆ, ಈಗ ಸ್ಟೆಪ್ ಅಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಈ ಥರ ಡಿಸ್ಟೆನ್ಸ್ ಇದೆಯೋ ಗೊತ್ತಿಲ್ಲ. ಸೊ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಂತೂ ಸ್ಟೆಪ್ ಹತ್ಕೊಂಡು ಬಂದ್ವಿ. ಅವರು ಕಾಯಿ ಹೊಡ್ಸೋಕೆ ಅಂತ ಅಲ್ಲಿ ಹೋಗೋರೆ. ನೋಡಿ, ಚಿಕ್ಕದೇವಿ ಬೆಟ್ಟ
ತುಂಬ ಅಂದರೆ ತುಂಬ ಬಿಸಿಲು, ಕಾಲು ಸುಟ್ಟು ಹೋಗ್ತಾ ಇದೆ. ಈ ಥರ ಮ್ಯಾಟ್ ಬೇರೆ ಹಾಕಿದ್ದಾರೆ. ಮ್ಯಾಟ್ ಹಾಕಿದ್ರೆ ಮಾತ್ರ ನಡೆಯೋಕ್ಕಾಗೋದು, ಇಲ್ಲಿ ಎಲ್ಲ ನಡೆಯೋಕ್ಕಾಗಲ್ಲ. ಗಾಯ್ಸ್, ನೀವು ಅಷ್ಟೇ ಮಠ ಮಧ್ಯದಲ್ಲಿ ಮಾತ್ರ ಬರ್ಬಿಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ವ್ಯೂಸ್ ಮಾತ್ರ. ಆದರೆ ಬಿಸಿಲು ಮಾತ್ರ ಅಷ್ಟೇ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸುತ್ತ ಫುಲ್ಲು ಗ್ರೀನರಿ. ಒಳಗಡೆ ಫೋಟೋ ಅಲೋ ಇರಲಿಲ್ಲ, ಸೊ ಅದಕ್ಕೋಸ್ಕರ ಫೋಟೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿತ್ತು, ಅದಕ್ಕೆ ಮಾಡ್ತಾರೆ. ನೆರಳಿರೋ ಕಡೆ ಏನೂ ಕಾಣಿಸ್ಬಿಡಲ್ಲ, ಬಿಸಿಲಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಕಾಣಿಸ್ಬಿಡುತ್ತೆ. ದರ್ಶನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಂತೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಅಂದರೆ ತುಂಬ ಬಿಸಿಲಿತ್ತು, ನಿಲ್ಲೋಕ್ಕೂ ಜಾಗ ಇರಲಿಲ್ಲ. ಅಷ್ಟು ಬಿಸಿಲು ಬಿಸಿಲು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೋಟೋನು ಕೂಡ ತೆಗಿಯೋಕ್ಕಾಗಲಿಲ್ಲ, ಯಾಕೆಂದರೆ ಫೋಟೋ ಅಲೋ ಇರಲಿಲ್ಲ. ಸೊ ಅದಕ್ಕೆ. ಸೊ ಇಲ್ಲಿನ ವ್ಯೂಸ್ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಮಾರ್ನಿಂಗ್ ಬರಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಏನೂ ನೋಡೋಕ್ಕಾಗಲ್ಲ. ಅದಕ್ಕೆ ಜನ ಅಷ್ಟೊಂದು ದರ್ಶನ ಇರಲಿಲ್ಲ ಅಲ್ವಾ? ಯಾವುದೋ ಏನೋ ಪೂಜೆನೂ ಇರಬೇಕು, ಎಲ್ಲ ರೆಡಿ ಮಾಡ್ತಾರೆ. ನೀವು ಎಷ್ಟೇ ಸಲ ಬರ್ತಾ ಇರೋದು? 2ನೇ ಸಲ. ಫಸ್ಟ್ ಟೈಮ್ ಅಮ್ಮನ ಜೊತೆ ಬಂದಿದೆ ಆಟೋದಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಬಂದು ಹೊರಟೋಗಿದ್ದು. ಅದು ಯಾವ ನದಿ? ಅದು ಕಬಿನಿ. ಸ್ವಲ್ಪ ಕಾಣಿಸ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕಾಣಿಸುತ್ತೆ ನೋಡಿ. ಪರವಾಗಿಲ್ಲ, ನೀರೆಲ್ಲ ಐತೆ. ಬಟ್ ಇಲ್ಲಿ ಚಾನಲ್ಗಳಲ್ಲಿ ನೀರಿಲ್ಲ ಅಷ್ಟೊಂದು, ಹಿಂಗೆಲ್ಲ ನೀರೈತೆ. ಬಟ್ ಬೆಟ್ಟ ಗುಡ್ಡ ಎಲ್ಲ ತುಂಬ ದೊಡ್ಡದಾಗೈತೆ. ಮನೆಗಳು ಮತ್ತು ಹಳ್ಳಿ ಅಷ್ಟು ಕಡಿಮೆನೇ ಇಲ್ಲಿ. ಚಿಕ್ಕದು ಹೆಚ್ಚಿಗೂ ಐತೆ ಹಳ್ಳಿ, ಬಟ್ ಆದರೆ ಸಿಕ್ಕಾಪಟ್ಟೆ ಮರ ಗಿಡ ಗುಡ್ಡಗಳೇ ಜಾಸ್ತಿ ಇಲ್ಲಿ ಅಲ್ವಾ? ಸೊ ನೀವು ಒಂದ್ಸಲ HD ಕೋಟೆ ಹತ್ರ ಬರ್ತಾ ಇದ್ದು, HD ಕೋಟೆ ಹತ್ರ ಬಂದಾಗ ಇಲ್ಲೊಂದ್ಸಲ ಬಂದು ದರ್ಶನ ಮಾಡಿ, ನಿಮಗೂ ಕೂಡ ಒಳ್ಳೇದಾಗಲಿ. ಪವರ್ಫುಲ್ ದೇವರು ಅಂತಾರೆ. ಸೊ ಅಂತೂ ಇಂತೂ ಮೈಸೂರಿಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಪ್ಲ್ಯಾನ್ ಏನು ಅಂತ ಇನ್ನೊಂದು ವಿಡಿಯೋದಲ್ಲೇ ವ್ಲಾಗ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.